ಇವತ್ತು ನಮ್ಮ ಪ್ರಕಾಶ್ ಚವ್ಹಾಣ್ ನಮ್ಮ ಬಂಜಾರ ಸಮಾಜದ ಯುವಕ ಹಾಗೂ ಬಾಲಯೋಗಿ ಸೋಮಲಿಂಗ ಮಹಾಸ್ವಾಮಿಗಳು ಇವತ್ತ ಏನಾರೇ ನಮ್ಮ ಹಿಂದೂ ಧರ್ಮಕ್ಕಾಗಿ ಯಾರು ಹಿಂದೂ ಧರ್ಮವನ್ನು ಬಿಟ್ಟು ಹೋಗ್ಯಾರ ಅವರು ವಾಪಸ್ ತೆಗೆದುಕೊಂಡು ಬರುವಂತ ಕಾರ್ಯಕ್ರಮನೂ ಸಹ ಇದಾಗ್ಲಕ್ಕತ್ತದೆ. 385 ಮಂದಿಯನ್ನು ನಂಬಿಟ್ಟು ಹೋಗಿದ್ರಲ್ಲ ಹಿಂದೂ ಧರ್ಮ, ಬೇರೆ ಬೇರೆ ಧರ್ಮಕ್ಕೆ ಹೋಗಿದ್ರು, ಅವ್ರನ್ನ ಸಹ ಇವತ್ತು ಹೋಮ ಹವನ ಮಾಡಿ ಮತ್ತೆ ಸನಾತನ ಹಿಂದೂ ಧರ್ಮಕ್ಕೆ ತರುವಂತ ಕೆಲಸ ಬಾಲಯೋಗಿ ಸೋಮಲಿಂಗ ಮಹಾಸ್ವಾಮಿಗಳು, ಗೋಪಾಲ್ ಮಹಾರಾಜರು, ನಮ್ಮ ತೆಲಂಗಾಣದ ಭಿಕ್ಷು ಮಹಾರಾಜರು, ಅವರು ತೆಲಂಗಾಣದವರು ಇರುವುದು ರಾಜಸ್ಥಾನದಾಗ ಅವ್ರ ಪೀಠ ಇದೆ. ಅವರು ಸೇವಾಲಾಲ್ ಮಹಾರಾಜರ ಭಕ್ತರು, ಅವರು ಸಹ ಇಲ್ಲಿ ಬಂದಾರೆ. ಭೀಮಸಿಂಗ್ ಮಹಾರಾಜರು ಇಟಂಗಿಯಾಳ ತಂಡ, ಪ್ರಕಾಶ್ ಮಹಾರಾಜರು ಹಡಸನ್ ಸಂಘ, ಸಂಜೀವ್ ಮಹಾರಾಜರು ಯಲ್ಲಾಲಿಂಗ ಮಠ ಅಹೇರಿ ಮತ್ತು ಅನೇಕ ಕಲಿಕೆ ಭಗವಾನ್ ಅವರು ತೆಲಂಗಾಣ ಅವರು ವೇದಿಕೆ ಮೇಲೆ ಉಪಸ್ಥಿತರದಾರ. ರಮೇಶ್ ಮಹಾರಾಜರು ಉಪಸ್ಥಿತರದಾರ. ಅದೇ ರೀತಿ ತರ್ವಿ ತಾಂಡೆ ಪ್ರಕಾಶ್ ಮಹಾರಾಜರು, ಪಿಂಟು ಮಹಾರಾಜರು, ಕುಮಾರ್ ಮಹಾರಾಜರು, ಇವರೆಲ್ಲ ಸ್ವಾಮೀಜಿಗಳು ಇಲ್ಲಿ ವೇದಿಕೆ ಮೇಲೆ ಇದ್ದಾರೆ. ಅದರ ಜೊತೆಗೆ ಈಗ ತಾನೇ ಮಾತನಾಡಿ ಹೋದಂಥ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಸುನೀಲ್ ಪಾಟೀಲ್ರವರು ಸಹ ಭಾಗವಹಿಸಿ ನಮ್ಮ ಸೇವಾಲಾಲ್ ಮಹಾರಾಜರ ಸರ್ಕಲಿಗೆ ಅವರು ಸಹ 25 ಲಕ್ಷ ರೂಪಾಯಿ ಹಣ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ನೀವೆಲ್ಲ ಸ್ವಲ್ಪ ಏನು ಇಲ್ಲೆಲ್ಲ ಬಂದಂಥ ಜನರಿಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ, ಇವತ್ತೇನ ಪ್ರಕಾಶ್ ಚವ್ಹಾಣ್ ಅವರು ಒಂದು ದಿವಸ ಕಟ್ಟೆ ಭಾಗೇಶ್ವರ ಧಾಮವನ್ನು ಕರೆಸಿದ್ರು. ಆದ್ರೆ ಕೆಲವೊಂದು ಮಂದಿ ಭಾಳ ಖುಷಿಯಾಗಿರ್ಬೇಕು, ಅವ್ರು ಬಂದಿಲ್ಲ ಅಂದ್ರೆ ಭಾಳ ಹೋಳಿಗೆ ತಿಂತಿರ್ಬೇಕು. ಇವತ್ತು ನೀವು ಮಕ್ಕಳ ಹೋಳಿಗೆ ತಿನ್ರಿ. ಭಾಗೇಶ್ವರ ಧಾಮದ ಪೂಜ್ಯರು ಹೇಳ್ಯಾರ 3 ದಿವಸ ಬಿಜಾಪುರ ಇವತ್ತು ಎಷ್ಟು ಹೋಳಿಗೆ ತಿನ್ರಿ, ಎಷ್ಟು ಹಲ್ ಕಿಸಿರಿ. 3 ದಿವಸ ಬಂದ್ರಂದ್ರೆ ಭಾಗೇಶ್ವರ ಧಾಮ ಅಂದ್ರೆ ಯಾರು? ಹನುಮಾನನ ಭಕ್ತರು, ಬಜರಂಗ ಬಲಿ ಭಕ್ತರು. ಅವರು ಅವ್ರದೇ ಆದಂಥ ಒಂದು ಶಕ್ತಿ ಐತಿ. 3 ದಿವಸನಾಗ 1 ದಿವಸ ಪ್ರಕಾಶ್ ಚವ್ಹಾಣ್ ಮನೆಯಲ್ಲೇ ವಾಸ್ತವ್ಯ ಮಾಡ್ತೀನಿ ಅಂತೇಳಿ ಅವರು ಆಶ್ವಾಸನೆ ಕೊಟ್ಟಾರ. 3 ದಿವಸ ಬಂದಾಗ ಸೇವಾಲಾಲ್ ಮಹಾರಾಜರ ದೊಡ್ಡ ಕಾರ್ಯಕ್ರಮ ಮತ್ತೆ ಮಾಡ್ತೀವಿ. ಎಷ್ಟು ರೊಕ್ಕ ಹೋದ್ರೆ ಹೋಗಲ್ಲ. ಆದ್ರೆ ಈಗ ನಾವು 1 ರೂಪಾಯಿ ಕೊಟ್ಟಲ್ಲ. ಮತ್ತೆ ನೀವೇನು ತಪ್ಪು ತಿಳ್ಕೋಬೇಡ್ರಿ. ಎಲ್ಲ ರೊಕ್ಕ ಕೊಟ್ಟವ ನಮ್ಮ ಪ್ರಕಾಶ್ ಚವ್ಹಾಣ್ ಪಾಪ ಸಮಾಜ ಸಲುವಾಗಿ. ಎಷ್ಟು ಕಳಕಳಿಂದ ಹೋದ ಸಲನು ನಮ್ಮ ಚಿತ್ರದುರ್ಗದ ಸೇವಾಲಾಲ್ ಬಂಜಾರ ಸಮಾಜ ಸ್ವಾಮಿಗಳು ಬಂದಿದ್ರು. ಮಂಗಲಿ ಅಲ್ಲ, ಮಂಗಲಿ ಬಾಯಿ ಅವ್ರು ಬಂದಿದ್ರು, ಹಣಮಂತ ಬಂದಿದ್ರು. ಈ ಸಲ ನಮ್ಮ ಧೀರೇಂದ್ರ ಏನು ಶಾಸ್ತ್ರಿಗಳು ಬರಬೇಕಾಗಿತ್ತು. ಏನೂ ನಾರಾಜ್ ಆಗಬೇಡ್ರಿ. 3 ದಿವಸ ಬಂದಾಗ ಏನಾಗ್ತೈತಿ, ಜಾದೂ ಕೊಡ್ತೈತನ. ಇಡೀ ಕರ್ನಾಟಕ ಸನಾತನ ಹಿಂದೂ ಧರ್ಮ 2028 ವಿಧಾನಸೌಧದ ರಾಷ್ಟ್ರಧ್ವಜದ ತಳಗ ಮಹಾರಾಣಾ ಪ್ರತಾಪ್, ಛತ್ರಪತಿ ಶಿವಾಜಿ ಮಹಾರಾಜರು, ವಿಶ್ವಗುರು ಬಸವಣ್ಣವರು, ವೀರರಾಣಿ ಕಿತ್ತೂರು ಚೆನ್ನಮ್ಮ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಬಾಬು ಜಗಜೀವನರಾಮ್, ಮಹರ್ಷಿ ವಾಲ್ಮೀಕಿ, ನಮ್ಮ ಇನ್ನೂ ಎಲ್ಲ ಪೂಜ್ಯರು ಏನದ ನಮ್ಮ ಸ್ವಾಮೀಜಿಯವರು, ಅವರೆಲ್ಲರ ಆದರ್ಶವನ್ನು ಮುಂದಿನ ಸಲ 28ರಾಗ ನಾವೆಲ್ಲ ಒಂದಾಗಿ 28ಕ್ಕೆ ಅಡ್ಜಸ್ಟ್ಮೆಂಟ್ ಇಲ್ಲ.
ಯಾರೇ ನಮ್ಮ ಶಿವಾಜಿ ಮಹಾರಾಜರ ಮೆರವಣಿಗೆ ಮ್ಯಾಗ ಕಲ್ಲು ಒಗದ್ರ, ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಮಸಿ ಬೆಳೆದ್ರ, ವೀರರಾಣಿ ಕಿತ್ತೂರು ಚೆನ್ನಮ್ಮಗೆ ಅಪಮಾನ ಮಾಡಿದ್ರ, ಸೇವಾಲಾಲ್ ಮಹಾರಾಜರಿಗೆ ಏನಾದರೂ ಅಪಶಬ್ದ ಮಾತಾಡಿದ್ರ, ಮಕ್ಕಳ ನಿಮ್ಮ ಮನೆಗೆ JCB ಒಂದು ಮಸೂತಿಂದ ಒಂದು ಕಲ್ಲು ಬೀಳದಂಗೆ ಮಾಡ್ತೀವಿ ನಾವು. ಯಾವುದೇ ಹಿಂದೂ ಕಾರ್ಯಕ್ರಮ ಐತೆ ಆ ಊರಾಗ ಅಂದ್ರೆ ಆ ಊರಾಗಿನ ಎಲ್ಲ ಮಸೂತಿ ಒಳಗೆ ಚೆಕ್ ಮಾಡ್ತೀವಿ, ಕಲ್ಲಿಟ್ಟಾರೋ ಜಂಬೆ ಇಟ್ಟಾರೋ. ನೀವೆಲ್ಲರೂ ಏನು ತಿಳ್ಕೊಂಡಿರ್ಬೇಕು, ನಾವು ಸುಮ್ಮ ಕೂತೀವಿ ಅಂದ್ರೆ ಸುಮ್ಮ ಗೊತ್ತಿಲ್ಲ, 2028 ಕಾಯಲಾಕತ್ತೀವಿ. ಅದಕ್ಕೆ ನಾವೆಲ್ಲ ಒಂದಾಗೋಣ. ಮುಂದಿನ 3 ದಿವಸ ಏನು ಬರ್ತಾರಲ್ಲ, ಗೊತ್ತವ್ರು ಹೇಳಿದ್ರು ಪ್ರಕಾಶ್ ಚವ್ಹಾಣ್ಗೆ, ನಾ 3 ದಿವಸ ಬರ್ತೀನಿ ಅಂತ ಹೇಳ್ಯಾರ. 3 ದಿವಸ ನೀವು ಅಷ್ಟೇ ಅಲ್ಲ, ಬಂಜಾರ ಸಮಾಜದವರಲ್ಲ, ಸಮಸ್ತ ಸನಾತನ ಎಲ್ಲರೂ ಕೂಡಿ ಇವತ್ತೇನೆ ಸುಮಾರು 300 ಮಂದಿನ ಹಿಂದೂ ಧರ್ಮಕ್ಕೆ ತೊಗೊಂಡು ಬರೋಂಥ ಕೆಲಸ ಮಾಡ್ಯಾರಲ್ಲ, ಅವತ್ತು 5,000 ಮಂದಿನ ವಾಪಸ್ ಹಿಂದೂ. ಯಾಕಂದ್ರೆ ಯಾರೂ ನಮ್ಮ ಧರ್ಮ ಬಿಟ್ಟು ಹೋಗ್ಬೇಡ್ರಿ. ನಿಮಗಿರುವ ರಿಸರ್ವೇಷನ್ನು SC ರಿಸರ್ವೇಷನ್ನು ಇದೇ ಧರ್ಮದಾಗ ಉಳಿದ್ರೆ ಅಟ್ಟೆ ಬರ್ತದೆ. ಮತ್ತೊಂದು ಧರ್ಮಕ್ಕೆ ಹೋದ್ರೆ SC ರಿಸರ್ವೇಷನ್ ಸಿಗುವುದಿಲ್ಲ. ಅದಕ್ಕೆ ಬಂಧುಗಳೇ ಯಾರೂ ಅಳ್ಬೇಡ್ರಿ. ಎಲ್ಲ ಸಮಾಜಕ್ಕೆ ಇವತ್ತೇನು ನಾವು ಎಲ್ಲ ಸಮಾಜಕ್ಕೆ ಏನು ನ್ಯಾಯ ಕೊಡಬೇಕಾಗಿತ್ತು ಅದು ಕೊಡೋದ್ರ ಜೊತೆಗೆ ನಾಳೆ ನಮ್ಮ ಬಂಜಾರ ಸಮಾಜ, ಬೋಯಿ ಸಮಾಜ, ಭಜಂತ್ರಿ ಸಮಾಜ ಮತ್ತು ಏನಮ್ಮ ಇದರ ಸಮಾಜ ಇದೆಯಲ್ಲ, ಉಳಿದೆಲ್ಲ ಸಮಾಜಕ್ಕೆ ಇವತ್ತು ಉಳ್ಕಿದವ್ರಿಗೆ ಎಲ್ಲರಿಗೂ ನ್ಯಾಯ ಸಿಕ್ಕಿದೆ. ಈ ಸಮಾಜಕ್ಕೂ ಇನ್ನೂ 1% ನ್ಯಾಯ ಸಿಗಬೇಕಾಗಿದೆ. ವಿಧಾನಸಭೆಯಲ್ಲಿ ನಾವು ನಾಳೆ ಬೆಂಗಳೂರು ಅಧಿವೇಶನದಾಗ ಬಂಜಾರ, ಬೋಯಿ ಮತ್ತಮ್ಮ ಕೊರಮ, ಕೊರಚ, ಅಲೆಮಾರಿ ಈ ಎಲ್ಲ ಸಮಾಜಕ್ಕೆ ನಾವು 256% ಆಗೈತಿ. ನಾನು ನಾಳೆ ಬರುವ ವಿಧಾನಸಭೆ ಒಳಗೆ ನಾ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಈಗೆಲ್ಲ ಅವ್ರಿಗೆ ಪಾಪ ಕೊಟ್ಟರೆ ನಮಗೇನು ತಕರಾರಿಲ್ಲ. 56 ಬದಲಿ 60 ಆಗಲಕ್ಕ ನಮ್ಮ ಮಂದಿಗೆಲ್ಲರಿಗೂ ನ್ಯಾಯ ಸಿಗಬೇಕು. ಅವ್ರಿಗೇನು 5% ಕೊಟ್ಟಾರಲ್ಲ, ನಿನ್ನೆ ಮಹಾರಾಷ್ಟ್ರದಾಗ ಹೆಂಗೆ ಕಟ್ ಮಾಡ್ಯಾರಲ್ಲ, 2028ಕ್ಕೆ ನಾನು ಕಟ್ ಮಾಡ್ತೀನಿ. ನಮ್ಮ ಎಲ್ಲ ದಲಿತ ಸಮಾಜ, ಹಿಂದುಳಿದ ಸಮಾಜ, ಮರಾಠ ಸಮಾಜ, ಲಿಂಗಾಯತರು, ಬ್ರಾಹ್ಮಣರು, ಒಕ್ಕಲಿಗರು ಎಲ್ಲ ಸಮಾಜಕ್ಕೂ 5% ಹಂಚಿಕೊಡ್ತೀನಿ. ಯಾವ ಸಮಾಜದವ್ರು ಏನು ಭಯ ಪಡಬೇಡ್ರಿ. ಅದಕ್ಕೆ ಇವತ್ತು ಧೀರೇಂದ್ರ ಮಹಾಸ್ವಾಮಿಗಳು ಅವ್ರು ಹೇಳ್ಯಾರ, ಸನಾತನ ಧರ್ಮ ಸಲಾಗ ಬರ್ತೀನಂದಾರ. ನೀವೆಲ್ಲರೂ ಒಳ್ಳೆ ಊಟ ಮಾಡ್ಸ್ಯಾರ. ಪಾಪ ಪ್ರಕಾಶ್ ಚವ್ಹಾಣ್ ಭಾಳ ಮನ್ಸಿಗೆ ಬೇಜಾರು ಮಾಡ್ಕೊಂಡಾನ. ಯಾರೂ ಏನೂ ನಾರಾಜ್ ಆಗಬೇಡ್ರಿ. ಯಾಕಂದರೆ ಇಂಥವು ನಡೀತಾವೆ. ಇದು ಸಮಾಜನಾಗ ಕೆಲವೊಂದು ಮಂದಿ ಉಪಾಧ್ಯಾಯ ಇರ್ತಾರೆ. ಯಾರಿಗೆ ಬಿಟ್ಟಾರ ಹೇಳ್ರಿ ನೋಡೋನು. ಸಂಗೊಳ್ಳಿ ರಾಣಿ ಹಿಡಿದು ಕೊಟ್ಟವ್ರು ಯಾರು? ವೀರರಾಣಿ ಕಿತ್ತೂರು ಚೆನ್ನಮ್ಮನ ಹಿಡಿದು ಕೊಟ್ಟವ್ರು ಯಾರು? ಶಿವಾಜಿ ಮಹಾರಾಜರಿಗೆ ಮೋಸ ಮಾಡಿದವ್ರು ಯಾರು? ಎಲ್ಲ ನಮ್ಮವರೇ. ನಮ್ಮಲ್ಲಿ ಕಂಟ್ರಿ ಮಂದಿ ಇದ್ದೇ ಇರ್ತಾರ, ನಮ್ಮ ಆಜು ಬಾಜುನೂ ಇರ್ತಾರೆ, ಗೊತ್ತಾಗೋದಿಲ್ಲ ನಮಗೆ. ಅದಕ್ಕೆ ಯಾರು ಹಂಚಬೇಡ್ರಿ. ನಾವು ನಮ್ಮ ಧರ್ಮ ಕಾಪಾಡೋನು, ಧರ್ಮದಾಗ ಹೋಗೋನು. 3 ದಿವಸ ಬಂದಾಗ ಇಡೀ ಕರ್ನಾಟಕದಾಗ ಹಳೆಗಾಡಿ ಹೋಗ್ಬೇಕು ಎಲ್ಲ ಪಾರ್ಟಿಯವರು. ಅದಕ್ಕೆ ಬಂಧುಗಳೇ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪಾಪ ಅವನು ಒಬ್ಬ ಸಣ್ಣ ಕಾರ್ಯಕರ್ತ. ನಮ್ಮ ಎಲ್ಲ ಮಹಾರಾಜರು ಇಲ್ಲಿದ್ದವರು ಎಲ್ಲರೂ ಪಾಪ ಯಾರು ಬರಲಾರ್ದವ್ರಿಗೆ ಏನು ಸಿಗೋದಿಲ್ಲ. ಇಲ್ಲಿ ಬಂದವರಿಗೆ ಎಲ್ಲರಿಗೂ ಹನುಮಂತನ ಆಶೀರ್ವಾದ, ಸೇವಾಲಾಲ್ ಮಹಾರಾಜರ ಆಶೀರ್ವಾದ ಸಿಗ್ತದೆ. ಬರಲಾರ್ದವ್ರಿಗೆ ಎಂಟಾಗ್ತದೆ, ನಮ್ದು ಸ್ಟಾರ್ಟ್ ಆಗ್ತದೆ. ಹೇಳಿ ಇವತ್ತು ಭಾಳಷ್ಟು ಪ್ರಯತ್ನ ಮಾಡ್ಯಾರ ಪಾಪ. ದಿಲ್ಲಿಗೆ ಹೋಗ್ಯಾರ, ಅಲ್ಲಿ ಅನೇಕ ಮಂದಿಗೆ ಭೇಟಿಯಾಗಿ ಈ ಕಾರ್ಯಕ್ರಮ ಇದು ಮಾಡ್ಯಾರ. ಇಷ್ಟೆಲ್ಲ ತ್ರಾಸ ತೊಗೊಂಡಾರ. ನೀವು ಸಹಿತ
ಎಲ್ಲರೂ ಊಟ ಮಾಡಿ ಮುಂದಿನ ಸಲ 3 ದಿವಸ ಬರ್ತಾರಲ್ಲ, ನಿಮ್ಮ ತಾಂಡ್ಯದಿಂದ ನಿಮ್ಮ ಊರಿನಿಂದ ನೀವೇ ಸ್ವಂತ ಗಾಡಿ ಮಾಡಿಕೊಂಡು ನಿಮ್ಮ ಮನೆಗೆ ರೊಟ್ಟಿ ಬುತ್ತಿ ಮಾಡಿಕೊಂಡು ಮನೆಯಿಂದ ರೊಟ್ಟಿ ಬುತ್ತಿ ಒಂದು ಕಡೆ ತಂದಿಟ್ಟು ಎಲ್ಲರೂ ಕೂಡಿ ಊಟ ಮಾಡೋಣ ಅಂತ ಮಾತನ್ನು ಈ सेवालाल महाराज की बोलो दुर्गा माता की छत्रपति शिवाजी महाराज की महाराणा प्रताप की डॉक्टर बाबा साहब अंबेडकर की बाबू जगजीवन राम ಅವರಿಗೆ महर्षि वाल्मीकि ಅವರಿಗೆ ಎಲ್ಲ ನಮ್ಮ ಪೂಜ್ಯರಿಗೆ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಉದ್ದೇಶಿಸಿ ಮಾತನಾಡಿರುವಂತ ಫೈರ್ ಬ್ರ್ಯಾಂಡ್ ಹಿಂದೂ ವಲಯ ಕರ್ನಾಟಕ ರಾಜ್ಯದ ಮುಂದಿನ ಮುಖ್ಯಮಂತ್ರಿಗಳು, ನಮ್ಮ ಈ ಜಿಲ್ಲೆಯ ಹೆಮ್ಮೆಯ ನಾಯಕರು, ನುಡಿದಂತೆ ನಡೆಯುವ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಸಾಹೇಬರಿಗೆ ಕೋಟಿ 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 ಧನ್ಯವಾದಗಳು. ಈಗ ಕಲಾ ತಂಡದಿಂದ ನೃತ್ಯ ಇರುತ್ತೆ, ಜೊತೆಗೆ ತಾವೆಲ್ಲರೂ ಉಪಹಾರ ಸೇವನೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದಾನೆ. ಈಗ ಬಂಜಾರ ಸಂಸ್ಕೃತಿಯ ನೃತ್ಯ ಇರುತ್ತೆ, ಜೊತೆಗೆ ಅನುರಾಧ ಇವರಿಂದ ಕೂಡ ಆಗ್ಲೇ ಅರ್ಧ ಕೆಟ್ಟ ನಿಂತಿರುವ ಡ್ಯಾನ್ಸ್ ಅದು ಪೂರ್ತಿ ಮಾಡ್ತೀವಿ. ದಯಮಾಡಿ ತಾವೆಲ್ಲರೂ ಉಪಹಾರ ಸೇವಿಸಬೇಕು ಮತ್ತೆ ಈ ಕಾರ್ಯಕ್ರಮ ವೀಕ್ಷಿಸಬೇಕಂತ ಕೇಳ್ಕೊತಾ ಇದ್ದಾನೆ. ಹೋಗುವಾಗ ಎಲ್ಲರೂ ಶಾಂತಿ ರೀತಿಯಿಂದ ಹೋಗ್ಬೇಕು, ಯಾರು ಗಲಾಟೆ ಮಾಡಬಾರ್ದು. ಈ ಧಾರ್ಮಿಕ ಕಾರ್ಯಕ್ರಮ ಒಂದು ಐತಿಹಾಸಿಕ ಕಾರ್ಯಕ್ರಮ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಈ ಕಾರ್ಯಕ್ರಮದ ರೂವಾರಿಯಾಗಿರುವಂತ ಪ್ರಕಾಶ್ ಅಣ್ಣಾಜಿ ಅವರಿಂದ, ಮಾರ್ಗದರ್ಶಕರಾಗಿರುವಂತ ಸನ್ಮಾನ್ಯ ಶ್ರೀ ಭೋಪಾಲ್ ಮಹಾರಾಜ್ ಅವರಿಂದ ತಮಗೂ ಕೂಡ